ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಬಯೋಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಎನಿ ಆಫ್ ನ್ಯೂಮರಸ್ ಸಬ್ಸ್ಟಾನ್ಸಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಬೈ ಸೆಲ್ಸ್ ಅಂಡ್ ಲಿವಿಂಗ್ ಆರ್ಗಾನಿಸಮ್ಸ್. ಅಂದ್ರೆ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ದೇರ್ ಆರ್ ನ್ಯೂಮರಸ್ ಸಬ್ಸ್ಟಾನ್ಸಸ್, ಅವು ಸೆಲ್ಸ್ ಮತ್ತೆ ಲಿವಿಂಗ್ ಆರ್ಗಾನಿಸಮ್ಸ್ ಇಂದ ಪ್ರೊಡ್ಯೂಸ್ ಆಗುವಂಥದ್ದು. ಬಯೋಮಾಲಿಕ್ಯೂಲ್ಸ್ ಏನಿರುತ್ತೆ ಅದು ಇನ್ಆರ್ಗ್ಯಾನಿಕ್ ಇರ್ಬೋದು ಮತ್ತೆ ಆರ್ಗ್ಯಾನಿಕ್ ಕೂಡ ಆಗಿರ್ಬೋದು. ಹಾಗಾದ್ರೆ ಇನ್ಆರ್ಗ್ಯಾನಿಕ್ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಯಾವುವು? ಇನ್ಆರ್ಗ್ಯಾನಿಕ್ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಮಿನರಲ್ಸ್, ಗ್ಯಾಸಸ್ ಮತ್ತೆ ವಾಟರ್, ಇವೆಲ್ಲ ಏನು ಮಿನರಲ್ ಇನ್ಆರ್ಗ್ಯಾನಿಕ್ ಬಯೋಮಾಲಿಕ್ಯೂಲ್ಸ್. ಆರ್ಗ್ಯಾನಿಕ್ ಬಯೋಮಾಲಿಕ್ಯೂಲ್ಸ್ ಅಂತ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಮತ್ತೆ ವಿಟಮಿನ್ಸ್. ಓಕೆ, ಈಗ ಅನಾಲಿಸಿಸ್ ಆಫ್ ಕೆಮಿಕಲ್ ಕಾಂಪೋಸಿಷನ್ ಬಗ್ಗೆ ನೋಡ್ತಾ ಹೋಗೋಣ. ಗ್ರೈಂಡ್ ಲಿವಿಂಗ್ ಟಿಶ್ಯೂ trichloroacetic acid. Okay, trichloroacetic acid. The thick slurry is now strained to filtrate. ಅಂದ್ರೇನು? ಈಗ ಒಂದು ಲಿವಿಂಗ್ ಟಿಶ್ಯೂ ಅನ್ನ ತಗೊಂಡ್ಬಿಟ್ಟು ಟ್ರೈಕ್ಲೋರೋಅಸಿಟಿಕ್ ಆಸಿಡ್ ಅದು ಒಂದು ಥಿಕ್ ಸ್ಲರ್ರಿ ಆಗಿ ಅದನ್ನ ನಾವೇನ್ ಮಾಡ್ತೀವಿ, ಫಿಲ್ಟ್ರೇಟ್ ಮಾಡ್ತೀವಿ ಅಂಡ್ ರಿಟೆಂಟೇಟ್ ಮಾಡ್ತೀವಿ. ಮತ್ತೆ ಅಂದ್ರೆ ಮೀನ್ಸ್ ಆಸಿಡ್ ಇನ್ಸಾಲ್ಯುಬಲ್. ಈಗ ಫಿಲ್ಟ್ರೇಟ್ ಕಂಟೈನ್ಸ್ ಥೌಸಂಡ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂಡ್ ಸಮ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಲೈಕ್ ಸಲ್ಫೇಟ್, ಫಾಸ್ಫೇಟ್. Acid insoluble fraction has only 4 types of organic compounds. ಏನು? ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಪಾಲಿಸ್ಯಾಕರೈಡ್ಸ್ ಮತ್ತೆ ಲಿಪಿಡ್ಸ್ ಅನ್ನ ಒಳಗೊಂಡಿರುತ್ತೆ. ಅಂಡ್ ವೇಸ್ ಎ ಸ್ಮಾಲ್ ಅಮೌಂಟ್ ಆಫ್ ಲಿವಿಂಗ್ ಟಿಶ್ಯೂ ಅಂಡ್ ಬರ್ನ್ಟ್ ಇಟ್ ಕಂಪ್ಲೀಟ್ಲಿ. ಆಶ್ ಏನಿರುತ್ತೆ ದಟ್ ಡ್ರೈವೇಟ್ ಕಂಟೈನ್ಸ್ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ, ಈಗ ನಾವು ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರೋಟೀನ್ಸ್ ಅಂತ ಹೇಳಿದ್ರೆ ಇವನ್ನ ಪಾಲಿಪೆಪ್ಟೈಡ್ ಚೈನ್ಸ್ ಆಫ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವು ಪಾಲಿಪೆಪ್ಟೈಡ್ಸ್, ದೇ ಆರ್ ಲೀನಿಯರ್ ಚೈನ್ಸ್ ಆಫ್ ಅಮೈನೋ ಆಸಿಡ್ಸ್ ಲಿಂಕ್ಡ್ ಬೈ ಪೆಪ್ಟೈಡ್ ಬಾಂಡ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಪ್ರೋಟೀನ್ ಕೂಡ ಇಟ್ ಇಸ್ ಅ ಪಾಲಿಮರ್ ಆಫ್ ಅಮೈನೋ ಆಸಿಡ್ಸ್. ದೇರ್ ಆರ್ ಅಬೌಟ್ 20 ಡಿಫರೆಂಟ್ ಅಮೈನೋ ಆಸಿಡ್ಸ್ ಎಕ್ಸಿಸ್ಟ್ ನ್ಯಾಚುರಲಿ. ಇನ್ನು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಡಯಟರಿ ಅಮೈನೋ ಆಸಿಡ್ ಆಗಿರುತ್ತೆ ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಏನಿರುತ್ತೆ ದೇ ಆರ್ ಕಂಪ್ಲೀಟ್ಲಿ ಸಿಂಥಸೈಸ್ಡ್ ಇನ್ಸೈಡ್ ಅವರ್ ಬಾಡಿ ಆಗಿರುತ್ತೆ. ಇನ್ನು ಪ್ರೋಟೀನ್ಸ್ ಕ್ಯಾರಿ ಔಟ್ many functions in living organisms. Some transport nutrients across cell membrane, some fight infectious organisms. ಇನ್ನು ಕೆಲವೊಂದು ಹಾರ್ಮೋನ್ಸ್, ಇನ್ನು ಕೆಲವೊಂದು ಎಂಜೈಮ್ಸ್ ಆಗಿರುತ್ತೆ. ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ಅನಿಮಲ್ ವರ್ಲ್ಡ್ ಅಂತ ಹೇಳಿದ್ರೆ ದಟ್ ಇಸ್ ಕೊಲ್ಲಾಜನ್. ಓಕೆ, but most abundant protein in the whole of the biosphere ಬಂದು that is ribulose biphosphate carboxylase oxygenase ಅಂದ್ರೇನು? ರುಬಿಸ್ಕೋ. ಇಲ್ಲಿ ನೋಡಿ, ಕೊಲಾಜನ್ ಪ್ರೋಟೀನ್ ಏನಿರುತ್ತೆ ಇದು ಇಂಟರ್ ಸೆಲ್ಯುಲಾರ್ ಗ್ರೌಂಡ್ ಸಬ್ಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಟ್ರಿಪ್ಸಿನ್ ಇದು ಒಂದು ಎಂಜೈಮ್ ಆಗಿ ಕೆಲಸ ಮಾಡುತ್ತೆ. ಇನ್ಸುಲಿನ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಆಂಟಿಬಾಡಿ ಏನಿರುತ್ತೆ ಫೈಟ್ ಇನ್ಫೆಕ್ಚಸ್ ಏಜೆಂಟ್ಸ್. ಆಮೇಲೆ ರಿಸೆಪ್ಟರ್ ಪ್ರೋಟೀನ್ಸ್ ಏನಿರುತ್ತೆ ಇವು ಸೆನ್ಸರಿ ರಿಸೆಪ್ಷನ್ ಪ್ರೋಟೀನ್ಸ್ ಆಗಿ ಕೆಲಸ ಮಾಡ್ತವೆ. ಇನ್ನು GLUT4 ಏನಿರುತ್ತೆ, GLUT4 ಈ GLUT4 ಏನಿರುತ್ತಲ್ಲ ಇದು ಎನೇಬಲ್ಸ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇಂಟು ಸೆಲ್ಸ್. ಅಂದ್ರೆ ಗ್ಲೂಕೋಸ್ ಸೆಲ್ಸ್ ಗೆ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ, GLUT4 ಅನ್ನುವಂಥದ್ದು. ಈಗ ಪ್ರೋಟೀನ್ಸ್ ಬಗ್ಗೆ ನಾವು ಒಂದ್ಸತಿ ಓದ್ತೀವಿ ಅಂದ್ರೆ ಅದ್ರ ಜೊತೆಗೆ ನಾವು ಪೆಪ್ಟೈಡ್ ಬಾಂಡ್ ಮತ್ತೆ ಅಮೈನೋ ಆಸಿಡ್ಸ್ ಬಗ್ಗೆನೂ ನೋಡ್ಬೇಕಾಗುತ್ತೆ. ಪ್ರತಿಯೊಂದು ಅಮೈನೋ ಆಸಿಡ್ಸ್ ಕೂಡ ಕಾರ್ಬನ್ ಮತ್ತೆ ಬೇಸಿಕ್ ಅಮೈನೋ ಗ್ರೂಪ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್, ಆಮೇಲೆ ಹೈಡ್ರೋಜನ್ ಆಟಮ್ ಮತ್ತೆ ಆರ್ ಗ್ರೂಪ್ ಅನ್ನ ಒಳಗೊಂಡಿರುತ್ತೆ. ಸ್ಟ್ರಕ್ಚರ್ ಅಲ್ಲಿ ಅಮೈನೋ ಆಸಿಡ್ಸ್ ಡಿಫರ್ಸ್ ಓನ್ಲಿ ಇನ್ ಆರ್ ಗ್ರೂಪ್ ಅಲ್ಲಿ ಮಾತ್ರ ಚೇಂಜ್ ಇರುತ್ತೆ. ಇನ್ನು ಜ್ವಿಟರ್ ಅಯಾನ್ ಅಂತ ಹೇಳ್ತೀವಿ. ಜ್ವಿಟರ್ ಅಯಾನ್ ಅಂತ ಹೇಳಿದ್ರೆ ಅಟ್ ಸ್ಪೆಸಿಫಿಕ್ pH ಏನಿರುತ್ತೆ, ಒಂದು ಸ್ಪೆಸಿಫಿಕ್ pH ಅಲ್ಲಿ ಅಮೈನೋ ಆಸಿಡ್ ಜ್ವಿಟರ್ ಅಯಾನ್ ಆಗಿ ಕೆಲಸ ಮಾಡುತ್ತೆ, ಬಿಹೇವ್ ಮಾಡುತ್ತೆ. ಅಂದ್ರೆ ಏನು ಅಂದ್ರೆ ಇಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಬೇಸ್ಡ್ ಆನ್ ಆರ್ ಗ್ರೂಪ್ ಅಮೈನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಆಸ್ ಅಸಿಡಿಕ್, ಆಮೇಲೆ ಬೇಸಿಕ್, ಪೋಲಾರ್ ಮತ್ತೆ ನಾನ್ ಪೋಲಾರ್ ಅಂತ ಹೇಳಿ ಈ ತರ ಡಿವೈಡ್ ಮಾಡ್ತೀವಿ. ಇನ್ನು ಪೆಪ್ಟೈಡ್ ಬಾಂಡ್ ಬಂದ್ಬಿಟ್ಟು ದಿ ಅಮೈನೋ ಗ್ರೂಪ್ ಆಫ್ ಒನ್ ಅಮೈನೋ ಆಸಿಡ್ ಅಂಡ್ ಕಾರ್ಬಾಕ್ಸಿಲ್ ಗ್ರೂಪ್ ಆಫ್ ಅನದರ್ ಅಮೈನೋ ಆಸಿಡ್ ಕಂಬೈನ್ ಟುಗೆದರ್ ವಿತ್ ದ ಲಾಸ್ ಆಫ್ ವಾಟರ್ ಅಂಡ್ ಫಾರ್ಮ್ ಪೆಪ್ಟೈಡ್ ಬಾಂಡ್. ಸೊ ಪೆಪ್ಟೈಡ್ ಬಾಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ? ಅಮೈನೋ ಗ್ರೂಪ್ ಇಂದ ಒಂದು ಅಮೈನೋ ಆಸಿಡ್ ಮತ್ತೆ ಕಾರ್ಬಾಕ್ಸಿಲ್ ಗ್ರೂಪ್ ಇಂದ ಇನ್ನೊಂದು ಅಮೈನೋ ಆಸಿಡ್ ಎರಡು ಕಂಬೈನ್ ಆದಾಗ ವಾಟರ್ ಅನ್ನ ಕಳ್ಕೊಳ್ಳೋದ್ರ ಮುಖಾಂತರ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಪ್ರತಿಯೊಂದು ಅಂದ್ರೆ ಬಹಳಷ್ಟು ಅಮೈನೋ ಆಸಿಡ್ಸ್ ಜಾಯಿನ್ ಟು ಫಾರ್ಮ್ ಪಾಲಿಪೆಪ್ಟೈಡ್, ದಟ್ ಇಸ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಪ್ರೈಮರಿ ಸ್ಟ್ರಕ್ಚರ್ ಏನಿರುತ್ತೆ ದಟ್ ಇಸ್ ಲೀನಿಯರ್ ಅರೇಂಜ್ಮೆಂಟ್ ಆಫ್ ಅಮೈನೋ ಆಸಿಡ್ಸ್ ಇನ್ ಎ ಪಾಲಿಪೆಪ್ಟೈಡ್ ಚೈನ್. ಬಟ್ ಸೆಕೆಂಡರಿ ಅಂದ್ರೆ ಸ್ಟ್ರಕ್ಚರ್ ಅಲ್ಲಿ ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್ ಮತ್ತೆ ಕ್ವಾಟರ್ನರಿ ಪ್ರೋಟೀನ್ ಅಂತೇಳಿ ನಾವು ನೋಡ್ತೀವಿ. ಸೊ ಸೆಕೆಂಡರಿ ಸ್ಟ್ರಕ್ಚರ್ ಏನಿದೆ ಇಟ್ ಇಸ್ ರಿಆರ್ಗನೈಸೇಷನ್ ಆಫ್ ಲೀನಿಯರ್ ಪಾಲಿಪೆಪ್ಟೈಡ್ ಚೈನ್ಸ್ ಐದರ್ ಇನ್ ದ ಫಾರ್ಮ್ ಆಫ್ ಶೀಟ್ ಆರ್ ಇನ್ ಹೆಲಿಕಲ್ ಫಾರ್ಮ್. ದ ಚೈನ್ಸ್ ಆರ್ ಸ್ಟೆಬಿಲೈಸ್ಡ್ ಬೈ ಪೆಪ್ಟೈಡ್ ಅಂಡ್ ಹೈಡ್ರೋಜನ್ ಬಾಂಡ್ ಆಗಿರುತ್ತೆ.
ಇನ್ನು ಟರ್ಷರಿ ಪ್ರೋಟೀನ್, ಇಟ್ ಪ್ರೊವೈಡ್ಸ್ 3D ಸ್ಟ್ರಕ್ಚರ್ ಅಂಡ್ ಸ್ಟೆಬಿಲೈಸ್ಡ್ ಬೈ ಪೆಪ್ಟೈಡ್ ಬಾಂಡ್, ಹೈಡ್ರೋಜನ್ ಬಾಂಡ್, ಅಯಾನಿಕ್ ಬಾಂಡ್ ಅಂಡ್ ಡೈಸಲ್ಫೈಡ್ ಬಾಂಡ್ಸ್. ಓಕೆ. ಇನ್ನು ಕ್ವಾಟರ್ನರಿ ಪ್ರೋಟೀನ್, ಇಟ್ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ ಒನ್ ಪಾಲಿಪೆಪ್ಟೈಡ್ ಫಾರ್ಮ್ಸ್ ಎ ಲಾರ್ಜ್ ಮಲ್ಟಿ ಯೂನಿಟ್ ಪ್ರೋಟೀನ್ ಅನ್ನ ಇದು ಒಳಗೊಂಡಿರುತ್ತೆ. ಸೊ ಇದಿಷ್ಟು ಪ್ರೋಟೀನ್ ಬಗ್ಗೆ ಆಯ್ತು. ಪ್ರೋಟೀನ್ ಅಂತ ನೋಡಿದಾಗ ನಾವು ಅಮೈನೋ ಆಸಿಡ್ಸ್ ಜೊತೆಗೆ ಪೆಪ್ಟೈಡ್ ಮತ್ತೆ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಬಗ್ಗೆ ಎಲ್ಲ ನೋಡಿದ್ವಿ. ಈಗ ಕಾರ್ಬೋಹೈಡ್ರೇಟ್ ಬಗ್ಗೆ ನೋಡ್ತಾ ಹೋಗೋಣ. ಕಾರ್ಬೋಹೈಡ್ರೇಟ್ಸ್ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡೋಸಸ್ ಆರ್ ಕೀಟೋಸಸ್ ಅಂತ ಹೇಳ್ತೀವಿ. ಈಗ ಹೆಂಗೆ ಪ್ರೋಟೀನ್ಸ್ ಅಂತ ಕೂಡಲೇ ದೇ ಆರ್ ದ ಚೈನ್ಸ್ ಆಫ್ ಅಮೈನೋ ಆಸಿಡ್ಸ್ ಅಂತ ಹೆಂಗೆ ಹೇಳ್ತೀವೋ ಹಂಗೆ ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು ದೇ ಆರ್ ದ ಪಾಲಿಹೈಡ್ರಾಕ್ಸಿ ಆಲ್ಡೋಸಸ್ ಆರ್ ಕೀಟೋಸಸ್, ಮೀನ್ಸ್ ಗ್ಲೂಕೋಸ್ ಅಂಡ್ ಫ್ರುಕ್ಟೋಸ್. ಜನರಲ್ ಫಾರ್ಮುಲಾ ಬಂದು CH2ON. They are made up of saccharide monomers ಇಂದ ಇದಾಗಿರುತ್ತೆ. ಸ್ಯಾಕರೈಡ್ ಮಾನೋಮರ್ಸ್ ಜಾಯಿನ್ ಟುಗೆದರ್ ಬೈ ಗ್ಲೈಕೋ ಅಸಿಡಿಕ್ ಲಿಂಕೇಜ್ ಅನ್ನ ಒಳಗೊಂಡಿರುತ್ತೆ. ಸೊ ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಸ್ಯಾಕರೈಡ್ ಯೂನಿಟ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಮೊನೋಸ್ಯಾಕರೈಡ್, ಡೈಸ್ಯಾಕರೈಡ್, ಆಮೇಲೆ ಪಾಲಿಸ್ಯಾಕರೈಡ್ ಆಗಿ ಡಿವೈಡ್ ಮಾಡ್ತೀವಿ. ಈಗ ಮೊನೋಸ್ಯಾಕರೈಡ್ ಅಂತ ಏನ್ ಹೇಳ್ತೀವಿ ಅದು ಸಿಂಗಲ್ ಸ್ಯಾಕರೈಡ್ ಮೊನೋಮರ್ಸ್ ಅನ್ನ ಒಳಗೊಂಡಿರುತ್ತೆ, ದಟ್ ಇಸ್ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್. ಇನ್ನು ಡೈಸ್ಯಾಕರೈಡ್ ಏನಿದೆ ಇದು 2 ಸ್ಯಾಕರೈಡ್ ಮ್ಯಾನೋಮರ್ಸ್ ಇಂದ ಆಗುತ್ತೆ. ಈಗ ಲ್ಯಾಕ್ಟೋಸ್ ಏನಿದೆ ದಟ್ ಇಸ್ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಸುಕ್ರೋಸ್ ಏನಿದೆ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್. ಇನ್ನು ಪಾಲಿಸ್ಯಾಕರೈಡ್ ಏನಿದೆ ಅದನ್ನ ಗ್ಲೈಕನ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ಸ್ಯಾಕರೈಡ್ ಮಾನೋಮರ್ಸ್ ದಟ್ ಇಸ್ ಸ್ಟಾರ್ಚ್, ಗ್ಲೈಕೋಜನ್, ಸೆಲ್ಲೋಸ್, ಇನುಲಿನ್, ಸ್ಟಾರ್ಚ್, ಗ್ಲೈಕೋಜನ್. ಓಕೆ. ಆಮೇಲೆ ಇನುಲಿನ್ ಏನಿದೆ ಇಟ್ ಇಸ್ ಅ ಪಾಲಿಮರ್ ಆಫ್ ಫ್ರುಕ್ಟೋಸ್. ಓಕೆ. ಫ್ರುಕ್ಟೋಸ್ ಪಾಲಿಮರ್ ನ ನಾವೇನಂತ ಹೇಳ್ತೀವಿ ಇನುಲಿನ್ ಅಂತ ಹೇಳ್ತೀವಿ. ಆಮೇಲೆ ಕೈಟಿನ್ ಏನಿದೆ ಇಟ್ ಇಸ್ ಅ ಪಾಲಿಮರ್ ಆಫ್ ಎನ್ ಅಸಿಟೈಲ್ ಗ್ಲೂಕೋಸಮೈನ್ ಆಗಿರುತ್ತೆ. ಓಕೆ. ಇನ್ನು ಪಾಲಿಸ್ಯಾಕರೈಡ್ ಚೈನ್ ಅಲ್ಲಿ ದ ರೈಟ್ ಎಂಡ್ ಈಸ್ ಕಾಲ್ಡ್ ರೆಡ್ಯೂಸಿಂಗ್ ಎಂಡ್ ಅಂತ ಹೇಳ್ತೀವಿ. ಲೆಫ್ಟ್ ಎಂಡ್ ಏನಿರುತ್ತೆ ದಟ್ ಇಸ್ ನಾನ್ ರೆಡ್ಯೂಸಿಂಗ್ ಎಂಡ್. ಸೊ ಇದಿಷ್ಟು ಏನು ಕಾರ್ಬೋಹೈಡ್ರೇಟ್ ಬಗ್ಗೆ ಆಯ್ತು. ಈಗ ಲಿಪಿಡ್ ಬಗ್ಗೆ ನೋಡ್ತಾ ಹೋಗೋಣ. ಲಿಪಿಡ್ಸ್ ಆರ್ ಫ್ಯಾಟಿ ಆಗಿರುತ್ತೆ, ವ್ಯಾಕ್ಸಿ ಆಗಿರುತ್ತೆ, ಆಯಿಲಿ ಕಾಂಪೌಂಡ್ಸ್ ಆಗಿರುತ್ತೆ ದಟ್ ಆರ್ ಸಾಲ್ಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಇನ್ಸಾಲ್ಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ದೇ ಕಂಟೈನ್ ಲಾಂಗ್ ಹೈಡ್ರೋಕಾರ್ಬನ್ ಚೈನ್ಸ್. ಯಾವುದು ಲಿಪಿಡ್ಸ್? ದೇ ಕಂಟೈನ್ ಲಾಂಗ್ ಹೈಡ್ರೋಕಾರ್ಬನ್ ಚೈನ್ಸ್. ಎಕ್ಸಾಂಪಲ್ ಫ್ಯಾಟಿ ಆಸಿಡ್ಸ್ ಗ್ಲಿಸರಾಲ್, ಟ್ರೈಗ್ಲಿಸರೈಡ್, ಫಾಸ್ಫೋಲಿಪಿಡ್ಸ್, ಸ್ಟೀರಾಯ್ಡ್ಸ್ ಮತ್ತೆ ವ್ಯಾಕ್ಸಸ್. ಸೊ ಈಗ ಫ್ಯಾಟಿ ಆಸಿಡ್ ಬಗ್ಗೆ ನೋಡ್ತಾ ಹೋದ್ರೆ ದೀಸ್ ಆರ್ ದ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಲಿಪಿಡ್ಸ್ ಅಂಡ್ ಆರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಫ್ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್. ಇನ್ನು ಫ್ಯಾಟಿ ಆಸಿಡ್ಸ್ ಏನಿರುತ್ತೆ ದಟ್ ಕುಡ್ ಬಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ನೋಡ್ತೀವಿ. ವಿತೌಟ್ ಡಬಲ್ ಬಾಂಡ್ ಇದ್ರೆ ಅದನ್ನ ಸ್ಯಾಚುರೇಟೆಡ್, ದಟ್ ಇಸ್ ಪಾಮಿಟಿಕ್ ಆಸಿಡ್ ಮತ್ತೆ ಸ್ಟೆರಿಕ್ ಆಸಿಡ್ ಇದಕ್ಕೆ ಎಕ್ಸಾಂಪಲ್. ವಿತ್ ಒನ್ ಆರ್ ಮೋರ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ರೆ ಅದನ್ನ ನಾವು ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ, ದಟ್ ಇಸ್ ಓಲಿಕ್ ಆಸಿಡ್, ಲಿನೋಲಿಕ್ ಆಸಿಡ್. ಇನ್ನು ಹೈಡ್ರೋಕಾರ್ಬನ್ ಚೈನ್ ವೇರಿಂಗ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನ ಒಳಗೊಂಡಿರುತ್ತೆ ಲೈಕ್ ಪಾಮಿಟಿಕ್ ಆಸಿಡ್, ಆಮೇಲೆ ಅರಾಕಿಡೋನಿಕ್ ಆಸಿಡ್. ಇನ್ನು ಗ್ಲಿಸರಾಲ್ ಇಟ್ ಈಸ್ ಟ್ರೈಹೈಡ್ರಾಕ್ಸಿ ಪ್ರೋಪೇನ್ ಅಂತ ಹೇಳ್ತೀವಿ. ಗ್ಲಿಸರಾಲ್ ಅನ್ನ ಟ್ರೈಹೈಡ್ರಾಕ್ಸಿ ಪ್ರೋಪೇನ್ ಅಂತ ಹೇಳ್ತೀವಿ. ಟ್ರೈಗ್ಲಿಸರಾಯ್ಡ್ಸ್ ಅಂದ್ರೆ ಮೆನಿ ಲಿಪಿಡ್ಸ್ ಹ್ಯಾವ್ ಗ್ಲಿಸರಾಲ್ ಎಸ್ಟಿರಿಫೈಡ್ ವಿತ್ ಆಸಿಡ್ಸ್. ದೀಸ್ ಆರ್ ಕಾಲ್ಡ್ ಆಸ್ ಮೊನೋಗ್ಲಿಸರೈಡ್ಸ್, ಟ್ರೈಗ್ಲಿಸರೈಡ್ಸ್ ಮತ್ತೆ ಟ್ರೈಗ್ಲಿಸರೈಡ್ಸ್. ಇನ್ನು ಪಾಸ್ಫೋಲಿಪಿಡ್ಸ್ ದೇ ಹ್ಯಾವ್ ಫಾಸ್ಫರಸ್ ಅಂಡ್ ಫಾಸ್ಫೋರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಒಳಗೊಂಡಿರುತ್ತೆ. ಪಾಸ್ಫೋಲಿಪಿಡ್ಸ್ ಎಲ್ಲ ಫಾಸ್ಫರಸ್ ಮತ್ತೆ ಫಾಸ್ಫೋರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಲೆಸಿಥಿನ್. ಓಕೆ. ಸೊ ಈಗ ನೋಡೋಣ ನ್ಯೂಕ್ಲಿಕ್ ಆಸಿಡ್ ಬಗ್ಗೆ. ಇನ್ ಸೆಲ್ 2 ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಪ್ರೆಸೆಂಟ್ ಇರುತ್ತೆ, ಒಂದು DNA, ಒಂದು RNA. ಸೊ ಇವೆರಡೂ ಕೂಡ ಜೆನೆಟಿಕ್ ಮೆಟೀರಿಯಲ್ ಆಗಿ ಕೆಲಸ ಮಾಡ್ತವೆ. ದೀಸ್ ಆರ್ ಇವೆಲ್ಲ ಪಾಲಿನ್ಯೂಕ್ಲಿಯೋಟೈಡ್ ಆಗಿರುತ್ತೆ ಬಿಕಾಸ್ ದೇ ಆರ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಆಮೇಲೆ ಈ ನ್ಯೂಕ್ಲಿಯೋಟೈಡ್ಸ್ ಏನಿರುತ್ತೆ ದೇ ಆರ್ ಜಾಯಿನ್ಡ್ ಟುಗೆದರ್ ಬೈ ಫಾಸ್ಫೋಡೈಎಸ್ಟರ್ ಬಾಂಡ್ ಇಂದ ಇದಾಗಿರುತ್ತೆ. ಇನ್ನು ನ್ಯೂಕ್ಲಿಯೋಟೈಡ್ ಏನಿರುತ್ತದೆ ಇಟ್ ಇಸ್ ಕಂಪೋಸ್ಡ್ ಆಫ್ ನೈಟ್ರೋಜನ್ ಬೇಸ್, ಪೆಂಟೋಸ್ ಶುಗರ್ ಮತ್ತೆ ಫಾಸ್ಫೋಟ್ ಇಂದ ಆಗಿರುತ್ತೆ. ಇನ್ನು ನೈಟ್ರೋಜನ್ ಬೇಸ್ ಏನಿರುತ್ತೆ ಇಟ್ ಈಸ್ ಆಫ್ 2 ಟೈಪ್ಸ್, ಒಂದು ಪ್ಯೂರಿನ್ ಮತ್ತೆ ಪಿರಿಮಿಡಿನ್. ಪ್ಯೂರಿನ್ ಬೇಸ್ ಅಲ್ಲಿ ನಾವು ಅಡಿನಿನ್ ಮತ್ತೆ ಗಾನಿನ್ ಅನ್ನ ನೋಡ್ತೀವಿ, ದಿಸ್ ಇಸ್ ಬಿಲಾಂಗ್ಸ್ ಟು ಪ್ಯೂರಿನ್. ಇನ್ನು CTU ಅಂದ್ರೆ ಏನು ಸೈಟೋಸಿನ್, ಥೈಮಿನ್ ಮತ್ತೆ ಯುರಾಸಿಲ್ ಇವೆಲ್ಲ ಪಿರಿಮಿಡಿನ್ ಅಲ್ಲಿ ನಾವು ನೋಡ್ತೀವಿ. ನ್ಯೂಕ್ಲಿಯೋಟೈಡ್ ಏನಿರುತ್ತೆ ಅದು ನ್ಯೂಕ್ಲಿಯೋಟೈಡ್ ಅಂದ್ರೆ ನ್ಯೂಕ್ಲಿಯೋಸೈಡ್ ಪ್ಲಸ್ ಫಾಸ್ಫೋರಿಕ್ ಆಸಿಡ್ ಗ್ರೂಪ್ ಅನ್ನ ನಾವು ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ನ್ಯೂಕ್ಲಿಯೋಸೈಡ್ ಅಂತ ಹೇಳಿದ್ರೆ ನೈಟ್ರೋಜನಸ್ ಬೇಸ್ ಪ್ಲಸ್ ಪೆಂಟೋಸ್ ಶುಗರ್ ಅನ್ನ ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ. ಸೊ ನ್ಯೂಕ್ಲಿಯೋಸೈಡ್ ಏನಿರುತ್ತೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೇಸ್ ಅಂಡ್ ಶುಗರ್. ನ್ಯೂಕ್ಲಿಯೋಟೈಡ್ ಇಸ್ ಅ ಕಾಂಬಿನೇಷನ್ ಆಫ್ ನ್ಯೂಕ್ಲಿಯೋಸೈಡ್ ಅಂಡ್ ಫಾಸ್ಫೋರಿಕ್ ಆಸಿಡ್. ಇನ್ನು ಅಡೆನೋಸಿನ್ ಅಡೆನೈನ್ ಪ್ಲಸ್ ರೈಬೋಸು, ಗೈನೋಸಿನ್ ಗಾನೈನ್ ಪ್ಲಸ್ ರೈಬೋಸು, ಸೈಟಿಡಿನ್ ಸೈಟೋಸಿನ್ ಪ್ಲಸ್ ರೈಬೋಸು, ಡಿಆಕ್ಸಿಥೈಮಿಡಿನ್ ಥೈಮಾಕ್ಸಿ ಪ್ಲಸ್ ಡಿಆಕ್ಸಿ ರೈಬೋಸ್. ಓಕೆ. ಇನ್ನು ವ್ಯಾಟ್ಸನ್ ಕ್ರಿಕ್ ಮಾಡೆಲ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ವ್ಯಾಟ್ಸನ್ ಕ್ರಿಕ್ ಮಾಡೆಲ್ DNA ಎಕ್ಸಿಸ್ಟ್ ಆಸ್ ಡಬಲ್ ಹೆಲಿಕ್ಸ್, 2 ಸ್ಟ್ರಾಂಡ್ಸ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ಸ್ ಆರ್ ಎಲ್ಲ ಆಂಟಿ ಪ್ಯಾರಲಲ್ ಆಗಿರುತ್ತೆ. ಫಾಸ್ಫೋಡೈಎಸ್ಟರ್ ಬಾಂಡ್ ಬಂದ್ಬಿಟ್ಟು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡುತ್ತೆ. ಪ್ಯೂರಿನ್ ಆಲ್ವೇಸ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ಪಿರಿಮಿಡಿನ್. ಆಮೇಲೆ ದೇರ್ ಆರ್ 2 ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ A and T. ಆಮೇಲೆ
3 hydrogen bonds between guanine and cytosine. ಇನ್ನು ಎನ್ಸೈಮ್ಸ್ ಬಗ್ಗೆ ನೋಡ್ತಾ ಹೋದ್ರೆ ಎಲ್ಲಾ ಎನ್ಸೈಮ್ಸ್ ಕೂಡ ಪ್ರೋಟೀನ್ಸ್ ಆಗಿರುತ್ತೆ ಎಕ್ಸೆಪ್ಟ್ ರೈಬೋಸೋಮ್ಸ್ ಅಂತ ಮೀನ್ಸ್ ribozymes. They act as catalyst ಆಗಿ ಕೆಲಸ ಮಾಡುತ್ತೆ. They remain unchanged at the end of the reaction. ಇವೆಲ್ಲ highly substrate specific ಆಗಿರುತ್ತೆ. They have active site where substrate bind ಆಗುತ್ತೆ. They get damaged at high temperature. ಅಂದ್ರೆ ಡಿನ್ಯಾಚುರೇಷನ್ ಆಗುತ್ತೆ at high temperature. ಆಮೇಲೆ ಕಂಪ್ಲೀಟ್ ಎನ್ಸೈಮ್ ಅಂದ್ರೆ ಹೋಲೋ ಎನ್ಸೈಮ್ ಹ್ಯಾಸ್ ಪ್ರೋಟೀನ್ ಪಾರ್ಟ್ ಅಂದ್ರೆ ಕಂಪ್ಲೀಟ್ ಎನ್ಸೈಮು ಅಪೋ ಎನ್ಸೈಮ್ಸ್ ಅನ್ನ ಒಳಗೊಂಡಿರುತ್ತೆ ಆಸ್ ವೆಲ್ ಆಸ್ ನಾನ್ ಪ್ರೋಟೀನ್ ಪಾರ್ಟ್ ದಟ್ ಇಸ್ ಕೋಫ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ, ಕಂಪ್ಲೀಟ್ ಎನ್ಸೈಮ್ ಅಂದ್ರೆ ಏನು? ಹೋಲೋ ಎನ್ಸೈಮ್, ಅದು ಪ್ರೋಟೀನ್ ಪಾರ್ಟ್ ಅನ್ನ ಒಳಗೊಂಡಿರುತ್ತೆ, ಅದನ್ನ ನಾವು ಅಪೋ ಎನ್ಸೈಮ್ ಅಂತ ಹೇಳ್ತೀವಿ. ನಾನ್ ಪ್ರೋಟೀನ್ ಪಾರ್ಟ್ ಅನ್ನ ಪ್ರೋಟೀನ್ ಪಾರ್ಟ್ ಇದು ಏನು ಅಪೋ ಎನ್ಸೈಮ್, ಇದು ಪ್ರೋಟೀನ್ ಪಾರ್ಟ್. ಕೋ ಎನ್ಸೈಮ್ ಇನ್ನು ಕೋಫ್ಯಾಕ್ಟರ್ ಬಂದ್ಬಿಟ್ಟು ಇದು ಕೋಫ್ಯಾಕ್ಟರ್ ಆಗಿರುತ್ತೆ. ಓಕೆ, ಇನ್ನು ನೇಚರ್ ಆಫ್ ಎನ್ಸೈಮ್ ಆಕ್ಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಫಸ್ಟ್ ದ ಸಬ್ಸ್ಟ್ರೇಟ್ ಬೈಂಡ್ಸ್ ಟು ದ ಆಕ್ಟಿವ್ ಸೈಟ್ ಆಫ್ ದಿ ಎನ್ಸೈಮ್, ಆಮೇಲೆ ಫಾರ್ಮೇಶನ್ ಆಫ್ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್, ಆಮೇಲೆ ಫಾರ್ಮೇಶನ್ ಆಫ್ ಎನ್ಸೈಮ್ ಪ್ರಾಡಕ್ಟ್ ಕಾಂಪ್ಲೆಕ್ಸ್, ಆಮೇಲೆ ಎನ್ಸೈಮ್ ಪ್ರಾಡಕ್ಟ್ಸ್ ಅನ್ನ ರಿಲೀಸ್ ಮಾಡುತ್ತೆ, ಫ್ರೀ ಎನ್ಸೈಮ್ ಆಗುತ್ತೆ. ಸೊ ದೆನ್ ಇಟ್ ಇಸ್ ರೆಡಿ ಟು ಬೈಂಡ್ ಟು ಅನದರ್ ಮಾಲಿಕ್ಯೂಲ್ ಆಫ್ ದ ಸಬ್ಸ್ಟ್ರೇಟ್. ಇನ್ನು ಕಾನ್ಸೆಪ್ಟ್ ಆಫ್ ಆಕ್ಟಿವೇಶನ್ ಎನರ್ಜಿ ಏನಿದು ಕಾನ್ಸೆಪ್ಟ್ ಆಫ್ ಆಕ್ಟಿವೇಶನ್ ಎನರ್ಜಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಬೈ ಸಬ್ಸ್ಟೆನ್ಸ್ ಟು ಕನ್ವರ್ಟ್ ಇಂಟು ಪ್ರಾಡಕ್ಟ್ ಇಸ್ ಕಾಲ್ಡ್ ಆಸ್ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಸಬ್ಸ್ಟ್ರೇಟ್ ಅನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಬೇಕಾಗುವಂತಹ ಒಂದು ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿಯನ್ನ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀವಿ. ಎನ್ಸೈಮ್ಸ್ ಲೋವರ್ ಆಕ್ಟಿವೇಶನ್ ಎನರ್ಜಿ ಆಫ್ ದಿ ರಿಯಾಕ್ಷನ್ ದೇ ಕೆಟಲೈಸ್. ಎನ್ಸೈಮ್ಸ್ ಏನಿರುತ್ತೆ ಅದು ಆಕ್ಟಿವೇಶನ್ ಎನರ್ಜಿ, ಒಂದು ರಿಯಾಕ್ಷನ್ ನಲ್ಲಿ ಇರುವಂತ ಆಕ್ಟಿವೇಶನ್ ಎನರ್ಜಿಯನ್ನ ಕಡಿಮೆ ಮಾಡುತ್ತೆ. ದೇ ಕೆಟಲೈಸ್. ಓಕೆ, ಅಂದ್ರೆ ಎನ್ಸೈಮ್ಸ್ ಕೆಟಲೈಸ್ ಮಾಡುವಂತ ರಿಯಾಕ್ಷನ್ ಏನಿರುತ್ತೆ ದಟ್ ಲೋವರ್ಸ್ ದ ಆಕ್ಟಿವೇಶನ್ ಎನರ್ಜಿ. ಇನ್ನು ಕೋಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಪ್ರೋಎಸ್ಥೆಟಿಕ್ ಅಥವಾ ಪ್ರೋಸ್ಥೆಟಿಕ್ ಗ್ರೂಪ್ಸ್ ಮತ್ತೆ ಕೋ ಎನ್ಸೈಮ್ಸ್ ಮತ್ತೆ ಮೆಟಲ್ ಅಯಾನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಕೂಡ ಕೋಫ್ಯಾಕ್ಟರ್ಸ್ ಅಥವಾ ನಾನ್ ಪ್ರೋಟೀನ್ ಕಾನ್ಸ್ಟಿಟ್ಯೂಯೆಂಟ್ ಅಂತ ಹೇಳ್ತೀವಿ. Proaesthetic groups ಅಂತ ಹೇಳಿದ್ರೆ organic compounds tightly bound to the apo enzyme. For example, in peroxidase ಮತ್ತೆ catalase, which catalyze the breakdown of hydrogen peroxide of water and oxygen. Heme is the prosthetic group and it is a part of the active sites of the enzyme ಅಂತ ಹೇಳ್ತೀವಿ. ಇನ್ನು coenzymes ಏನಿರುತ್ತೆ organic compounds loosely bound to the apo enzyme. Coenzyme NAD and NADP contain the vitamin niacin. You know, metal ions ಬಂದು zinc is a cofactor of the proteolytic enzyme carboxypeptidase. ಕ್ಲಾಸಿಫಿಕೇಶನ್ ಅಂಡ್ ನಾಮನ್ಕ್ಲೇಚರ್ ಆಫ್ ಎನ್ಸೈಮ್ಸ್ ಬಗ್ಗೆ ಇದೆ ಇಲ್ಲಿ. ಆಕ್ಸಿಡೋ ರೆಡಕ್ಟೇಸ್ ಮೋಡ್ ಆಫ್ ಆಕ್ಷನ್ ಬಂದ್ಬಿಟ್ಟು ಇದು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಅಲ್ಲಿ. ಇನ್ನು ಟ್ರಾನ್ಸ್ಫರ್ ಆಫ್ ಗ್ರೂಪ್ ಆಫ್ ಆಟಮ್ಸ್ ಫ್ರಮ್ ಒನ್ ಮಾಲಿಕ್ಯೂಲ್ ಟು ಅನದರ್. ಇನ್ನು ಹೈಡ್ರೋಲೈಸಿಸ್ ಆಫ್ ಸಬ್ಸ್ಟ್ರೇಟ್ ಬೈ ಅಡಿಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಆಮೇಲೆ ಐಸೋಮರೇಸ್ ಇದು ಕಂಟ್ರೋಲ್ ದ ಕನ್ವರ್ಷನ್ ಆಫ್ ಒನ್ isomer to another by transferring a group of atoms from one molecule to another. ಆಮೇಲೆ ಲೈಯೇಸ್ ಏನಿದೆ it break a chemical bond without addition of water. ಆಮೇಲೆ ಲೈಗೇಸ್ ಏನಿದೆ formation of new chemical bond using ATP as a source of energy. Okay, ಇದಕ್ಕೆ ಇನ್ನು ಆಕ್ಸಿಡೋ ರೆಡಕ್ಟೇಸ್ ಗೆ ಎಕ್ಸಾಂಪಲ್ ಡೈಹೈಡ್ರೋಜಿನೇಸ್, ಆಮೇಲೆ ಟ್ರಾನ್ಸ್ಫರೇಸ್ ಗೆ ಎಕ್ಸಾಂಪಲ್ ಟ್ರೈಸಾಮಿನೇಸ್, ಆಮೇಲೆ ಪಾಸ್ಪೋ ಟ್ರಾನ್ಸ್ಫರೇಸ್, ಆಮೇಲೆ ಡೈಜೆಸ್ಟಿವ್ ಎನ್ಸೈಮ್ಸ್ ಹೈಡ್ರೋಲೇಸಸ್ ಗೆ ಎಕ್ಸಾಂಪಲ್, ಐಸೋಮರೇಸ್ ಎಕ್ಸಾಂಪಲ್, ಡಿಕಾರ್ಬಾಕ್ಸಿಲೇಸ್ ಲೈಯೇಸ್ ಗೆ ಎಕ್ಸಾಂಪಲ್. ಓಕೆ, ಆಮೇಲೆ ಡಿಎನ್ಎ ಲೈಗೇಸ್ ಬಂದ್ಬಿಟ್ಟು ಲೈಗೇಸ್ ಗೆ ಎಕ್ಸಾಂಪಲ್. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎನ್ಸೈಮ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಟೆಂಪರೇಚರ್ ಮತ್ತೆ pH, ಆಮೇಲೆ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್, ಆಮೇಲೆ ಇನ್ಹಿಬಿಟರ್ಸ್. ಈಗ ಟೆಂಪರೇಚರ್ ಅಂಡ್ pH ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಎನ್ಸೈಮ್ ಆಕ್ಟಿವಿಟಿಗೆ ಅಂತ ಹೇಳಿದ್ರೆ ಅಟ್ ಸ್ಪೆಸಿಫಿಕ್ ಟೆಂಪರೇಚರ್ pH ಎನ್ಸೈಮ್ ಏನಿರುತ್ತೆ ಅದು ಆಪ್ಟಿಮಮ್ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಲೋ ಟೆಂಪರೇಚರ್ ಏನಿರುತ್ತೆ ದಟ್ ಪ್ರಿಸರ್ವ್ಸ್ ದ ಎನ್ಸೈಮ್ ಇನ್ ಎ ಟೆಂಪರರಿಲಿ ಇನ್ಆಕ್ಟಿವ್ ಸ್ಟೇಟ್. ಆದ್ರೆ ಹೈಯರ್ ಟೆಂಪರೇಚರ್ ಅಲ್ಲಿ ಇಟ್ ಡೆಸ್ಟ್ರಾಯ್ಸ್ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿ, ಯಾಕಂದ್ರೆ ಪ್ರೋಟೀನ್ಸ್ ಆರ್ ಡಿನೇಚರ್ಡ್ ಬೈ ಹೀಟ್, ಅದಕ್ಕೋಸ್ಕರ. ಇನ್ನು ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್ ನೋಡೋದಾದ್ರೆ ವಿತ್ ದ ಇನ್ಕ್ರೀಸ್ ಇನ್ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ವೆಲಾಸಿಟಿ ಆಫ್ ದ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ ಏನಾಗುತ್ತೆ ಅದು ಫಸ್ಟ್ ರೈಸ್ ಆಗುತ್ತೆ. ಅವಾಗ ರಿಯಾಕ್ಷನ್ ಅಲ್ಟಿಮೇಟ್ಲಿ ರೀಚಸ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ, ಸೊ ವಿಚ್ ಇಸ್ ನಾಟ್ ಎಕ್ಸೀಡೆಡ್ by any further rise in concentration of the substrate. ಇನ್ನು inhibitors ಕೂಡ affect ಮಾಡುತ್ತೆ. Some chemicals may inhibit the rate of reactions are called inhibitors ಅಂತ ಹೇಳ್ತೀವಿ. ಯಾವಾಗ inhibitor closely resembles the substrate in its molecular structure, it inhibits the activity of the enzyme. ಅದನ್ನ ನಾವು ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂತ ಕರಿತೀವಿ. ಇನ್ನು ಇನ್ಹಿಬಿಷನ್ ಆಫ್ ಸಕ್ಸಿನಿಕ್ ಡಿಹೈಡ್ರೋಜಿನೇಷನ್ ಬೈ ಮೆಲೋನೇಟ್ ಅನ್ನುವಂಥದ್ದು ಇದಕ್ಕೆ ಒಂದು ಎಕ್ಸಾಂಪಲ್. ಈಗ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ವಿಚ್ ಆಸಿಡ್ ಈಸ್ ಕಾಮನ್ಲಿ ಯೂಸ್ಡ್ ಟು ಮೇಕ್ ಸ್ಲರಿ ಆಫ್ ಟಿಶ್ಯೂ ಡ್ಯೂರಿಂಗ್ ಅನೈಲೇಸ್ ಆಫ್
biomolecules, that is trichloroacetic acid. Okay, ಈ trichloroacetic acid ಅನ್ನ slurry of tissue during analysis of biomolecules ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು arrange the following in descending order as their percent weight in human body. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಹ್ಯೂಮನ್ ಬಾಡಿಯಲ್ಲಿ ಆಕ್ಸಿಜನ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗಿ, ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗ್ಬೇಕು. ಫಸ್ಟ್ ಆಕ್ಸಿಜನ್, ಆಮೇಲೆ ಕಾರ್ಬನ್, ಆಮೇಲೆ ಹೈಡ್ರೋಜನ್. ಓಕೆ, ಫಸ್ಟ್ ಜಾಸ್ತಿ ಅಮೌಂಟ್ ಅಲ್ಲಿ ಇರೋದು ಆಕ್ಸಿಜನ್ ಗಿಂತ ಕಡಿಮೆ ಕಾರ್ಬನ್ ಗಿಂತ ಕಡಿಮೆ ಹೈಡ್ರೋಜನ್. ಸೊ ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಪಾಮಿಟಿಕ್ ಅಂಡ್ ಅರಾಕಿಡೋನಿಕ್ ಆಸಿಡ್ ಅಂತ ಕೇಳಿದ್ದಾರೆ. ಪಾಮಿಟಿಕ್ ಆಸಿಡ್ ಬಂದು 16 ಕಾರ್ಬನ್ಸ್ ಅನ್ನ ಒಳಗೊಂಡಿರುತ್ತೆ, ಬಟ್ ಅರಾಕಿನೋಡಿಕ್ ಆಸಿಡ್ 20 ಕಾರ್ಬನ್ಸ್ ಅನ್ನ ಒಳಗೊಂಡಿರುತ್ತೆ. ನೇಮ್ ದ ಓನ್ಲಿ ಎನ್ಸೈಮ್ ವಿಚ್ ಇಸ್ ನಾನ್ ಪ್ರೋಟೀನೇಷಿಯಸ್ ಇನ್ ನೇಚರ್ ಅಂತ ಹೇಳಿದ್ರೆ ಕೆಟಾಲಿಟಿಕ್ ನ್ಯೂಕ್ಲಿಕ್ ಆಸಿಡ್, ದಟ್ ಇಸ್ ರೈಬೋಸೈಮ್. ವೈ ಸೆಲ್ಯುಲೋಸ್ ಈಸ್ ಎ ಹೋಮೋಪಾಲಿಮರ್? ಸೆಲ್ಯುಲೋಸ್ ಯಾಕೆ ಹೋಮೋಪಾಲಿಮರ್ ಅಂತ ಹೇಳಿದ್ರೆ, ಸೆಲ್ಯುಲೋಸ್ ಅನ್ನುವಂಥದ್ದು ಇಟ್ ಇಸ್ ಅ ಪಾಲಿಮರಿಕ್ ಪಾಲಿಸ್ಯಾಕರೈಡ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಮೊನೋಸ್ಯಾಕರೈಡ್, ದಟ್ ಇಸ್ ಗ್ಲೂಕೋಸ್. ರೈಟ್ ಒನ್ ಎಕ್ಸಾಂಪಲ್ ಆಫ್ ಸಬ್ಸ್ಟ್ರೇಟ್ ಲೆವೆಲ್ ಇನ್ಹಿಬಿಷನ್ ಅಂತ ಕೇಳಿದರೆ, ಇನ್ಹಿಬಿಷನ್ ಆಫ್ ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಬೈ ಮೆಲೋನೇಟ್. What is active site? Write its importance. Active site ಅಂತ ಹೇಳಿದ್ರೆ it is a cleft like structure in enzymes. It is a binding site for substrate ಅಂತ ಹೇಳ್ತೀವಿ. ಈ ಸೈಟ್ ಅಲ್ಲಿ enzyme substrate complex ID formation ಆಗುತ್ತೆ. What do you mean by maximum velocity in reference to enzymes ಗೆ related ಆಗಿ ಹೇಳ್ಬೇಕೀಗ. With the increase in substrate concentration, if suppose substrate concentration ಜಾಸ್ತಿ ಆದ್ರೆ velocity of the enzymatic reaction ಏನಿರುತ್ತೆ first rise ಆಗುತ್ತೆ. The reaction ultimately reaches the maximum velocity, so which is not exceeded by any further rise in concentration of the substrate. So ಅಲ್ಲಿ velocity ಏನಾದರೂ ಜಾಸ್ತಿ ಆದಾಗ ಏನಾಗುತ್ತೆ, which is not exceeded by any further increase in concentration of the substrate. You know how temperatures affect the rate of enzymatic reactions ಅಂತ ಕೇಳಿದ್ದಾರೆ. ನೋಡಿ, low temperature ಏನತ್ತೆ, that preserves the enzyme in a temporarily inactive state, whereas high temperatures destroy enzymatic activity because proteins are denatured by heat. ಇನ್ನು ಡಿಫೈನ್ coenzyme ಅಂತ ಹೇಳಿದರೆ, coenzymes are the organic compounds loosely attached with apoenzyme. Okay, example NADP. ಇನ್ನು ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಗಿವ್ ಒನ್ ಎಕ್ಸಾಂಪಲ್ ಆಫ್ ಈಚ್ ಆಫ್ ಅಸಿಡಿಕ್ ಅಂಡ್ ನ್ಯೂಟ್ರಲ್ ಅಮೈನೋ ಆಸಿಡ್ಸ್. ಇದು ಅಸಿಡಿಕ್, ಇನ್ನು ನ್ಯೂಟ್ರಲ್ ಬಂದ್ಬಿಟ್ಟು ವೆಲೈನ್. ಓಕೆ, ಅಸಿಡಿಕ್ ಬಂದ್ಬಿಟ್ಟು ಗ್ಲೂಟಮಿಕ್ ಆಸಿಡ್. ಇನ್ನು ಹೌ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಡಿಫರ್ ಫ್ರಮ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳಿದ್ರೆ, ಸ್ಯಾಚುರೇಟೆಡ್ ಬಂದ್ಬಿಟ್ಟು ವಿತೌಟ್ ಡಬಲ್ ಬಾಂಡ್ ಅಥವಾ ಇದು ಸಿಂಗಲ್ ಬಾಂಡ್ ಅನ್ನ ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಪಾಮಿಟಿಕ್ ಆಸಿಡ್. ಅನ್ಸ್ಯಾಚುರೇಟೆಡ್ ಬಂದ್ಬಿಟ್ಟು ಡಬಲ್ ಅಂಡ್ ಟ್ರಿಬಲ್ ಬಾಂಡ್ ಗಳನ್ನ ಒಳಗೊಂಡಿರುತ್ತೆ. ಓಕೆ, ಆಯಿಲ್ಸ್ ಆರ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿರುತ್ತೆ. ಓಕೆ, ಆಯಿಲ್ಸ್ ಬಂದ್ಬಿಟ್ಟು ಎಲ್ಲ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿರುತ್ತೆ. ಓಕೆ, ಇನ್ನು ಆಯಿಲ್ಸ್ ಬಿಲಾಂಗ್ಸ್ ಟು ವಿಚ್ ಕೆಟಗರಿ ಅಂತ ಕೇಳಿದರೆ, ಆಯಿಲ್ಸ್ ಬಂದ್ಬಿಟ್ಟು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿರುತ್ತೆ. ಗಿವ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಆಫ್ ದಿ ಫಾಲೋಯಿಂಗ್. ಗ್ಲೈಸಿನ್, ರೈಬೋಸ್ ಶುಗರ್ ಮತ್ತೆ ಪಾಮಿಟಿಕ್ ಆಸಿಡ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಪಾಮಿಟಿಕ್ ಆಸಿಡ್ ಅಂಡ್ ದಿಸ್ ಇಸ್ ಗ್ಲೈಸಿನ್ ಅಂಡ್ ದಿಸ್ ಇಸ್ ರೈಬೋಸ್. ಮೆನ್ಷನ್ ದ ರೋಲ್ ಆಫ್ ಫಾಲೋಯಿಂಗ್ GLUT4 ಮತ್ತೆ ಕೊಲಾಜನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. GLUT4 ಬಂದ್ಬಿಟ್ಟು ಇಟ್ ಎನೇಬಲ್ಸ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇಂಟು ಸೆಲ್ಸ್. ಇನ್ನು ಕೊಲಾಜನ್ ಬಂದ್ಬಿಟ್ಟು ಇಂಟರ್ಸೆಲ್ಯುಲರ್ ಗ್ರೌಂಡ್ ಸಬ್ಸ್ಟೆನ್ಸ್. ಓಕೆ, ರೈಟ್ ದ ಮೊನೋಮರ್ಸ್ ಆಫ್ ದ ಫಾಲೋಯಿಂಗ್. Inulin, starch, glycogen, cellulose. Okay, write the monomers of the following. Inulin, fructose. Okay, ಆಮೇಲೆ ಸ್ಟಾರ್ಚು, ಗ್ಲೈಕೋಜನ್ನು, ಸೆಲ್ಯುಲೋಸು ಏನಿದೆ, these are the monomers of glucose. When stained with iodine solution, the starch gives bluish color while cellulose remains unaffected. Give reason ಅಂತ ಕೇಳಿದ್ದಾರೆ. ಸ್ಟಾರ್ಚ್ ಏನಿರುತ್ತೆ that forms helical secondary structures. In fact, starch can hold iodine molecules in the helical portion. The starch iodine is blue in color. Okay, cellulose does not contain complex helices and hence cannot hold iodine. ಗೊತ್ತಾಯ್ತಲ್ವಾ? ಈಗ ಸ್ಟಾರ್ಚ್ ಏನಿರುತ್ತೆ ಅದು ಹೆಲಿಕಲ್ ಸೆಕೆಂಡರಿ ಸ್ಟ್ರಕ್ಚರ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಇನ್ಫ್ಯಾಕ್ಟ್ ಸ್ಟಾರ್ಚ್ ಅಯೋಡಿನ್ ಮಾಲಿಕ್ಯೂಲ್ಸ್ ಅನ್ನ ಹೋಲ್ಡ್ ಮಾಡೋ ಕೆಪಾಸಿಟಿಯನ್ನ ಇಟ್ಕೊಂಡಿರುತ್ತೆ, ಅದು ಹೆಲಿಕಲ್ ಪೊಸಿಷನ್ ಅಲ್ಲಿ ಮಾತ್ರ. ಇನ್ನು ಸ್ಟಾರ್ಚು ಅಯೋಡಿನ್ ಏನಿರುತ್ತೆ ಇವೆರಡು ಕೂಡ ಬ್ಲೂ ಇನ್ ಕಲರ್. ಓಕೆ, ಸೆಲ್ಯುಲೋಸ್ ಏನಿರುತ್ತೆ ದಟ್ ಡಸ್ ನಾಟ್ ಕಂಟೈನ್ ಕಾಂಪ್ಲೆಕ್ಸ್ ಹೆಲಿಸಸ್, ಸೊ ಹಾಗಾಗಿ ಹೆನ್ಸ್ ದಟ್ ಕನಾಟ್ ಹೋಲ್ಡ್ ಅಯೋಡಿನ್. ರೈಟ್ ಎನಿ ಟೂ ಡಿಫರೆನ್ಸಸ್ ಇನ್ DNA ಅಂಡ್ RNA. DNA ಬಂದ್ಬಿಟ್ಟು ಡಿಆಕ್ಸಿರೈಬೋಸ್ ಶುಗರ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ಥೈಮಿನ್ ಅನ್ನ ಒಳಗೊಂಡಿರುತ್ತೆ. RNA ಬಂದ್ಬಿಟ್ಟು ರೈಬೋಸ್ ಶುಗರ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ಯುರಾಸಿಲ್ ಅನ್ನ ಒಳಗೊಂಡಿರುತ್ತೆ. ಸ್ಟ್ರಕ್ಚರ್ ಆಫ್ ಕ್ವಾಟರ್ನರಿ ಪ್ರೋಟೀನ್ ಬಂದ್ಬಿಟ್ಟು ಹಿಮೋಗ್ಲೋಬಿನ್ ಕನ್ಸಿಸ್ಟ್ ಆಫ್ 4 subunits, 2 subunits of alpha type and 2 subunits of beta type together constitute the human hemoglobin, that is HB. Peptide bond formation is related with dehydration. Provide diagram of peptide bond ಅಂತ ಕೇಳಿದ್ದಾರೆ.
ಪೆಪ್ಟೈಡ್ ಬಾಂಡ್ ಏನಿರುತ್ತೆ, ವೆನ್ ದ ಕಾರ್ಬಾಕ್ಸಿಲ್ ಗ್ರೂಪ್ ಆಫ್ ಒನ್ ಅಮೈನೋ ಆಸಿಡ್ ರಿಯಾಕ್ಟ್ಸ್ ವಿತ್ ಅಮೈನೋ ಗ್ರೂಪ್ ಆಫ್ ನೆಕ್ಸ್ಟ್ ಅಮೈನೋ ಆಸಿಡ್ ವಿತ್ ದ ಎಲಿಮಿನೇಷನ್ ಆಫ್ ವಾಟರ್ ಮೊಯಿಟಿ, ಅದನ್ನ ನಾವೇನಂತ ಹೇಳ್ತೀವಿ, ದಟ್ ಇಸ್ ಸೆಡ್ ಟು ಬಿ ಪೆಪ್ಟೈಡ್ ಬಾಂಡ್. ಇನ್ನು ಡಯಾಗ್ರಾಮ್ಯಾಟಿಕಲಿ ರಿಪ್ರೆಸೆಂಟ್ ದ ಕಾನ್ಸೆಪ್ಟ್ ಆಫ್ ಆಕ್ಟಿವೇಶನ್ ಎನರ್ಜಿ ಅಂತ ಇದೆ, ಇದನ್ನ ಆಲ್ರೆಡಿ ನೀವು ನೋಡಿದೀರಾ. ಓಕೆ, so very first long type answer question, that is give a detailed account on classification of enzymes. ನೋಡಿ ಇದನ್ನ ನಾವೀಗ ಆಲ್ರೆಡಿ ನೋಡಿದೀವಿ. ಸೊ ಆಕ್ಸಿಡೋ ರೆಡಕ್ಟೇಸ್ ಅಥವಾ ಡಿಹೈಡ್ರೋಜಿನೇಸಸ್ ಅಂತ ಹೇಳ್ತೀವಿ. ಇದು ಆಕ್ಸಿಡೋ ರಿಡಕ್ಷನ್ ಅನ್ನ ಕೆಟಲೈಸ್ ಮಾಡುತ್ತೆ ಬಿಟ್ವೀನ್ ಟೂ ಸಬ್ಸ್ಟ್ರೇಟ್ಸ್. ಇನ್ನು ಟ್ರಾನ್ಸ್ಫರೇಸಸ್ ಅಂತ ಏನಿದೆ, ಇದು ಟ್ರಾನ್ಸ್ಫರ್ ಆಫ್ ಗ್ರೂಪ್ ಗೆ ಯೂಸ್ ಆಗುತ್ತೆ ಬಿಟ್ವೀನ್ ಎ ಪೇರ್ ಆಫ್ ಸಬ್ಸ್ಟ್ರೇಟ್. ಇನ್ನು ಹೈಡ್ರೋಲೇಸಸ್ ಏನಿರುತ್ತೆ, ಇಟ್ ಕೆಟಲೈಸಿಂಗ್ ಹೈಡ್ರೋಲೇಸಸ್ ಆಫ್ ಎಸ್ಟರ್, ಈಥರ್, ಪೆಪ್ಟೈಡ್, ಆಮೇಲೆ ಗ್ಲೈಕೋಸಿಡಿಕ್. ಆಮೇಲೆ ಲೈಯೇಸಸ್ ಬಂದ್ಬಿಟ್ಟು ದಟ್ ಕೆಟಲೈಸ್ ರಿಮೂವಲ್ ಆಫ್ ಗ್ರೂಪ್ಸ್ ಫ್ರಮ್ ಸಬ್ಸ್ಟ್ರೇಟ್ಸ್ ಬೈ ಮೆಕ್ಯಾನಿಸಮ್ಸ್ ಅದರ್ ದನ್ ಹೈಡ್ರೋಲೇಸಸ್ ಲಿವಿಂಗ್ ಡಬಲ್ ಬಾಂಡ್ಸ್. ಐಸೋಮರೇಸಸ್ ಏನಿರುತ್ತೆ, ಇಟ್ ಇನ್ಕ್ಲೂಡ್ಸ್ ಎಲ್ಲಾ ಎನ್ಸೈಮ್ಸ್ ಕೆಟಲೈಸಿಂಗ್ ಇಂಟರ್ ಕನ್ವರ್ಷನ್ ಆಫ್ ಆಪ್ಟಿಕಲ್, ಜಿಯೋಮೆಟ್ರಿಕ್ ಅಂಡ್ ಪೊಸಿಷನಲ್ ಐಸೋಮರ್ಸ್. ಇನ್ನು ಐಸೋಮರೇಸಸ್ ಏನಿದೆ, ಇಟ್ ಇನ್ಕ್ಲೂಡ್ಸ್ ಆಲ್ ಎನ್ಸೈಮ್ಸ್ ಕೆಟಲೈಸಿಂಗ್ ಇಂಟರ್ ಕನ್ವರ್ಷನ್ ಆಫ್ ಆಪ್ಟಿಕಲ್, ಜಿಯೋಮೆಟ್ರಿಕ್ ಅಂಡ್ ಪೊಸಿಷನಲ್ ಐಸೋಮರ್ಸ್. Explain the different types of protein structures occur in the nature. Primary structure, secondary structure, tertiary structure ಮತ್ತೆ quaternary protein. So primary ಬಂದ್ಬಿಟ್ಟು linear arrangement of amino acids in a polypeptide chain. Secondary ಬಂದ್ಬಿಟ್ಟು reorganization of linear polypeptide chains either in the form of sheet or in helical form. Okay, that is alpha sheet structure ಮತ್ತೆ beta helix ಅಂತ ಹೇಳ್ತೀವಿ. The chains are stabilized by peptide and hydrogen bond ಅಂತ ಹೇಳ್ತೀವಿ. ಇನ್ನು tertiary structure protein ಬಂದ್ಬಿಟ್ಟು it provides 3D structure and stabilized by peptide bond, hydrogen bond, ionic bond ಮತ್ತೆ disulfide bond. ಇನ್ನು quaternary protein ಬಂದ್ಬಿಟ್ಟು it consists of more than one polypeptide forms of a large multi-unit protein ಅನ್ನ ಒಳಗೊಂಡಿರುತ್ತೆ. ಇನ್ನು describe the mechanism of enzymatic action. What is activation energy? First, the substrate ಏನಿರುತ್ತೆ, it binds to the active site of the enzyme. Formation of enzyme substrate complex, ಆಮೇಲೆ formation of enzyme product complex, ಆಮೇಲೆ the enzyme releases the product of the reaction and the free enzyme is ready to bind to another molecule of substrate. So activation energy ಬಗ್ಗೆ ಕೇಳಿದರೆ, minimum amount of energy required by the substrate to convert into product is called as activation energy ಅಂತ ಹೇಳ್ತೀವಿ. Enzymes lower activation energy of the reaction they catalyze. ಅಂದ್ರೆ ಯಾವ ಎಂಜೈಮ್ ಒಂದು ರಿಯಾಕ್ಷನ್ ನ ಕೆಟಲೈಸ್ ಮಾಡುವಾಗ ಆಟೋಮೆಟಿಕಲಿ ಈ ಆಕ್ಟಿವೇಶನ್ ಎನರ್ಜಿ ಅಂತ ಏನ್ ಹೇಳುತ್ತೆ, ಎಂಜೈಮ್ಸ್ ಆಕ್ಟಿವೇಶನ್ ಎನರ್ಜಿಯನ್ನ ಲೋವರ್ ಮಾಡುತ್ತೆ. ಎಂಜೈಮ್ಸ್ ಲೋವರ್ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್ they catalyze. In what ratio purine and pyrimidine present in DNA? That is 1:1 ಅಲ್ಲಿ ಪ್ರೆಸೆಂಟ್ ಇರುತ್ತೆ. What is antiparallel nature of DNA? That is double stranded ಆಗಿರುತ್ತೆ. Polarity of both strands is in opposite direction. The polarity of one strand is 5' to 3'. Then other strand will have 3' to 5'. That end polarity. You know who proposed the double helical model of DNA? That is Watson and Crick. ಆಮೇಲೆ define the bond which acts as backbone of polynucleotide strand. That is polydiester bond acts as a backbone. It is formed between 3-OH1 nucleotide and 5- phosphate of another nucleotide. ಇನ್ನು describe the structure of phospholipid. Give one example of phospholipid ಅಂತ ಕೇಳಿದ್ದಾರೆ. Phospholipids have only 2 fatty acids attached to the glycerol, while the third glycerol binding site holds a phosphate group. Example, lecithin. ಇನ್ನು explain the composition of triglycerides. Triglycerides ಅಲ್ಲಿ fats ಏನಿರುತ್ತೆ, it is a ester of fatty acids with glycerol. When each molecule of glycerol reacts with 3 molecules of fatty acids, ಟ್ರೈಗ್ಲಿಸರೈಡ್ ಫಾರ್ಮೇಶನ್ ಆಗುತ್ತೆ. ಪ್ರತಿಯೊಂದು ಗ್ಲಿಸರಾಲ್ ಮಾಲಿಕ್ಯೂಲ್ 3 ಮಾಲಿಕ್ಯೂಲ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ಟ್ರೈಗ್ಲಿಸರೈಡ್ ಫಾರ್ಮೇಶನ್ ಆಗುತ್ತೆ. ಲಿಪಿಡ್ಸ್ ಆರ್ ಸ್ಟೋರೇಜ್ ಅಂದ್ರೆ ಇಲ್ಲೇನು ಲಿಸ್ಟ್ ಎನಿ 4 ರೋಲ್ಸ್ ಆಫ್ ಲಿಪಿಡ್ಸ್ ಅಂತ ಕೇಳಿದ್ದಾರೆ. ಲಿಪಿಡ್ಸ್ ಸ್ಟೋರೇಜ್ ಪ್ರಾಡಕ್ಟ್ಸ್ ಆಗಿ ಕೆಲಸ ಮಾಡುತ್ತೆ ಪ್ಲಾಂಟ್ಸ್ ಅಲ್ಲಿ, ಜೊತೆಗೆ ಅನಿಮಲ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಅನಿಮಲ್ಸ್ ಅಲ್ಲಿ ಅದನ್ನ ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಿ, ಪ್ಲಾಂಟ್ಸ್ ಅಲ್ಲಿ ಕಾಟೈಲಿಡನ್ಸ್ ಅಂತ ಹೇಳ್ತೀವಿ. ಪ್ಲಾಸ್ಮಾ ಮೆಂಬ್ರೇನ್ ಆಫ್ ಸೆಲ್ ಇಸ್ ಮೇಡ್ ಅಪ್ ಆಫ್ 2 ಲೇಯರ್ಸ್ ಆಫ್ ಲಿಪಿಡ್ಸ್. ದೇ ಆಲ್ಸೋ ಫಾರ್ಮ್ ಫಾಸ್ಫೋಲಿಪಿಡ್ಸ್, ಗ್ಲೈಕೋಲಿಪಿಡ್ಸ್ ಮತ್ತೆ ಸ್ಟೀರಾಯ್ಡ್ಸ್. ಆಮೇಲೆ ದೇ ಟೇಕ್ ಪಾರ್ಟ್ ಇನ್ ದ ಸಿಂಥೆಸಿಸ್ ಆಫ್ ಸ್ಟೀರಾಯ್ಡ್ ಹಾರ್ಮೋನ್ಸ್, ದಟ್ ಇಸ್ ವಿಟಮಿನ್ ಡಿ ಮತ್ತೆ ಬೈಲ್ ಸ್ಟಾಲ್ಟ್ಸ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಇದು ತನ್ನ ರೋಲ್ ಅನ್ನ ನಿರ್ವಹಿಸುತ್ತೆ. ಓಕೆ, ದೇ ಆಲ್ಸೋ ಫಾರ್ಮ್ ಫಾಸ್ಫೋಲಿಪಿಡ್ಸ್, ಗ್ಲೈಕೋಲಿಪಿಡ್ಸ್ ಮತ್ತೆ ಸ್ಟೀರಾಯ್ಡ್ಸ್. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಬಯೋಮಾಲಿಕ್ಯೂಲ್ಸ್ ಆಗಿತ್ತು. ಇನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ಸೆಲ್ ಡಿವಿಷನ್ ಮತ್ತೆ ಸೆಲ್ ಸೈಕಲ್ ಬಗ್ಗೆ ನೋಡ್ತಾ ಹೋಗೋಣ.